ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಪ್ರಜಾವಾಣಿ ಪೇಪರಲ್ಲಿ ಬಂದಿರುವಂಥ ಒಂದು ಮೋಟಿವೇಶನ್ ವಿಡಿಯೋ ಅನ್ಬೋದು. ಅದು ಜೀವನಕ್ಕೂ ತುಂಬ ಹತ್ತಿರವಿದೆ. ಪ್ರಸ್ತುತ ಜಗತ್ತಿನಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಸಂಚಿಕೆ ಬಂದಿದೆ. ಅದು ಯಾವುದಪ್ಪ ಅಂದರೆ ನುಡಿ ಬೆಳಗು ಅಂತೇಳಿ ಪ್ರತಿದಿನ ಬರ್ತದದು. ಅದನ್ನು ಯಾರು ಮಿಸ್ ಮಾಡದೆ ದಯವಿಟ್ಟು ಓದಿ, ಯಾಕಂದರೆ ಜೀವನದಕ್ಕೆ ಆಧಾರ ಅದು. ಪ್ರಸ್ತುತ ದಿನಮಾನಗಳಲ್ಲಿ ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತದೆ, ಅದರಿಂದ ಅವ್ರನ್ನ ಹೊರಗೆ ತರಬೇಕು, ಹೇಗೆ ಅದರ ಬಗ್ಗೆ ತುಂಬ ಸೂಪರ್ ಆದಂಥ ಒಂದು ನುಡಿ ಬೆಳಗು ಎಂಬುದನ್ನು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಗೋಯಿಮಠ, ಕೊಪ್ಪಳ, ಇವರು ತುಂಬ ಚೆನ್ನಾಗಿ ಬರಿತಾ ಇದ್ದಾರೆ. ಇವತ್ತು ಬರೆದಿದ್ದೊಂದು ನಂದು ಡೈಲಿ ಓದ್ತಾ ಇದ್ದೆ, ಬಟ್ ಪ್ರಜಾವಾಣಿ ಪೇಪರ್ ಒಂದು ಫಾಲ್ಟ್ ಆಗಿಬಿಟ್ಟಿದೆ ನಮಗೆ. ನಾವು ಅದನ್ನು ಓದಲೇಬೇಕು. ಅದನ್ನು ಮಿಸ್ ಮಾಡ್ಕೊಂಡ್ರೆ ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ. ಹೀಗಾಗಿ ಕಂಟಿನ್ಯೂಸ್ ಆಗಿ ಓದ್ತೀವಿ. ನೀವು ಓದಿ, ಯಾಕಂದರೆ ಯಾವುದೋ ರಾಜಕೀಯವಾಗಿ ಯಾವುದೇ ಪಕ್ಷಪಾತ ಇಲ್ಲದೆ ಎಲ್ಲರಿಗೂ ಸಮಾನವಾದ ಅದು ಸಂವಿಧಾನದ ಆಶೋತ್ತರ ಏನಿದೆ ಅದರ ಪ್ರಕಾರ ಪ್ರಜಾವಾಣಿ ಪೇಪರ್ ಒಳ್ಳೆಯ ಸೋರ್ಸ್ ಅದು. ಇದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಇದರ ಒಂದು ಯಾವುದೇ ಯೋಜನೆ ಇರ್ಬೋದು, ಯಾವುದೇ ಚೆನ್ನಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಅದಕ್ಕೆ ನನಗೆ ಇವತ್ತು ಮೊಬೈಲ್ ಮ್ಯಾನ್ಗಳಾಗಬಿಡಿ ಅಂತೇಳಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಬರುವಂಥ ಆರ್ಟಿಕಲನ್ನು ತಮ್ಮ ಮುಂದೆ ವಾಚನ ಮಾಡಲು ಇದ್ದೇನೆ. ಅದು ಇತರರಿಗೆ ಒಂದು ಮಾಹಿತಿ ಸಿಗಲಿ ಅಂತೇಳಿ ನನ್ನ ಉದ್ದೇಶದಿಂದ. ನೋಡಿ ಸ್ನೇಹಿತರೆ, ಏನು ಬರೆದಿದ್ದಾರಪ್ಪ ಅಂದರೆ, ಮೊಬೈಲ್ ಮ್ಯಾನ್ಗಳಾಗಬೇಡಿ ಅಂದರೆ ಮೊಬೈಲ್ ಅತಿಯಾದ ಬಳಕೆಯನ್ನು, ಅದರಿಂದ ದುಷ್ಪರಿಣಾಮಗಳ ಬಗ್ಗೆ ಯಾವ ರೀತಿ ಎಚ್ಚರಿಕೆ ನೀಡಿದ್ದಾರೆ ಸ್ವಾಮೀಜಿಗಳು ಅಂತ ನೋಡಿದ್ದಾರೆ. ನೋಡಿ, ವರ್ಗೀಸ್ ಕುರಿಯನ್ ಅಂತ ಒಬ್ಬರಿದ್ದರು. ಸಾಮಾನ್ಯ ಇಂಜಿನಿಯರ್ ಆಗಿದ್ದರು. ಆದರೆ ಅವರಿಗೆ ಒಂದು ಕನಸಿತ್ತು. ಓಕೆ, ವರ್ಗೀಸ್ ಕುರಿಯನ್ ಯಾರಿಗೂ ಗೊತ್ತು, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವ್ರು ರೀಸೆಂಟಾಗಿ ಮರಣ ಹೊಂದಿದರು, ಅದು ಸೆಕೆಂಡ್ರಿ. ಬಟ್ ಅವರು ನೋಡಿ ಮರಣ ಹೊಂದಿದ್ರು, ಅವ್ರ ಬಗ್ಗೆ ಏನೋ ತಿಳ್ಕೊಂಡಿಪ್ಪ, ಅದೇ ಸಾಧನೆ. ಓಕೆ, ಆದರೆ ಅವರಿಗೆ ಒಂದು ಕನಸಿತ್ತು. ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಡೆನ್ಮಾರ್ಕ್ ದೇಶಕ್ಕಿಂತ ಭಾರತದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸಬೇಕು ಅಂತ ಅವ್ರದ್ದೊಂದು ಕನಸು. ಏನಪ್ಪ ಅಂದರೆ, ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದಿತ್ತು? ಡೆನ್ಮಾರ್ಕ್ ಇತ್ತು. ಅದೇ ರೀತಿ ಅದನ್ನು ಓವರ್ಟೇಕ್ ಮಾಡಿ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಬೇಕು ಅನ್ನೋದು ಕನಸು ಅವರದಾಗಿತ್ತು. ಅದಕ್ಕೆ ಪೂರಕವಾಗಿ ಗುಜರಾತಿನ ಆನಂದನಲ್ಲಿ ಅಮೂಲ್ ಎಂಬ ಕಂಪನಿ ಆರಂಭಿಸಿದರು. ಅಂದರೆ ಈಗ ಉತ್ಪಾದನೆ ಮಾಡಬೇಕು, ಅದಕ್ಕೊಂದು ಕಂಪ್ನಿ ಆರಂಭಿಸಬೇಕು. ಅದಕ್ಕಾಗಿ ಗುಜರಾತಿನ ಆನಂದದಲ್ಲಿ ಏನು ಮಾಡಿದರು, ಆನಂದ್ ತಾಲೂಕಿನಲ್ಲಿ ಒಂದು ಅಮೂಲ್ ಎಂಬ ಹಾಲು ಉತ್ಪಾದನೆ ಮಾಡೋ ಕಂಪ್ನಿಯನ್ನು ಆರಂಭಿಸಿದರು. ದಿನಕ್ಕೆ 100 ಕೋಟಿ ಲೀಟರ್ ಹಾಲು ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದರು. ಅದನ್ನು ಅಂದರೆ 100 ಕೋಟಿ ಲೀಟರ್ ಹಾಲು ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದರು. ಅದನ್ನು ಸಾಧಿಸುವ ಮೂಲಕ ಅವರು ಭಾರತದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಎಂದು ಅವರನ್ನು ಕರೀತಾರೆ. ಓಕೆ, ಅದೇ ರೀತಿ ಮುಂದುವರಿತಾ ಜಾಧವ್ ಫಾಯಂಗ್ ಅಂತ ಒಬ್ಬರು ಅಸ್ಸಾಂ ರಾಜ್ಯದಲ್ಲಿ ಇದ್ದರು. ಬ್ರಹ್ಮಪುತ್ರ ನದಿ ದಂಡೆಗೆ ನೆರೆ ಬಂದು ಭೂಮಿಯನ್ನು ಕೊಚ್ಚಿಕೊಂಡು ಹೋಗ್ತೈತಿ. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕ ಅತಿ ಹೆಚ್ಚು ಮಳೆ ಆದ ತಕ್ಷಣ ನೆರೆ ಹಾವಳಿ ಆಗಿ ಬರ್ತಲ್ಲ, ಆ ಥರ ಬಂದಾಗ ನಾವು ಬೆಳೆದಂಥ ಬೆಳೆ ಎಲ್ಲ ನೆರೆ ಹಾವಳಿ ಕೊಚ್ಚಿಕೊಂಡು ಹೋಗ್ತಿತ್ತು. ಇಲ್ಲಿ ಅದೇ ಥರ ಆಗ್ತಿತ್ತು. ಬ್ರಹ್ಮಪುತ್ರ ನದಿ ದಂಡೆಗಿದ್ದು ಆಸಾಮ್ದು ಅದು ಕಾಮನ್ ಆಗಿಬಿಟ್ಟಿದೆ, ಆ ಥರ ಆಗ್ತಿದೆ. ಅದನ್ನು ತಡೆಯಲು ಅವರು ನದಿ ದಂಡೆಯಲ್ಲಿ ಗಿಡ ಹಚ್ಚಲು ಆರಂಭಿಸಿದರು. ಅದನ್ನು ಆ ನೆರೆ ಹಾವಳಿಯನ್ನು ತಡಿಬೇಕಪ್ಪ ಅನ್ನೋ ಸಲುವಾಗಿ ನದಿ ದಂಡೆ ಉದ್ದಕ್ಕೂ ಗಿಡ ಹಚ್ಚಲು ಪ್ರಾರಂಭಿಸಿದರು. ಒಂದಲ್ಲ ಎರಡಲ್ಲ, 1400 ಎಕರೆ ಪ್ರದೇಶದಲ್ಲಿ ಕಾಡು ಬೆಳೆಸಿದರು. ನೋಡಿ, ನಾವು ಪ್ರತಿ ವರ್ಷ ಪರಿಸರ ದಿನ ಬರ್ತದಲ್ಲ, ಒಂದಿನ ಸೆಲೆಬ್ರೇಷನ್ ಮಾಡಿ ಬಿಟ್ಬಿಡ್ತೀವಿ. ಬಟ್ ಇವರು ಹಚ್ಚಿರೋದು 1400 ಗಿಡ ಅಲ್ಲ, 1400 ಎಕರೆಗೆ ಪರಿಸರ ಬೆಳೆಸಿದಾರಂತೆ. ಅದಕ್ಕೆ ಅವರನ್ನು ನಾವು ಏನಂತ ಕರಿತೀವಿ, ಫಾರೆಸ್ಟ್ ಮ್ಯಾನ್ ಆಫ್ ದ ಇಂಡಿಯಾ ಎಂದು ಕರೆಯುತ್ತಾರೆ. ಅದೇ ರೀತಿ ಮುಂದುವರಿದು ದಶರಥ ಮಾಂಜಿ ಅಂತ ಒಬ್ಬರು ಬಿಹಾರದಲ್ಲಿದ್ದರು. ಸಣ್ಣ ಹಳ್ಳಿಯಲ್ಲಿ ಅವರು ವಾಸವಾಗಿದ್ದರು. ಆ ಹಳ್ಳಿ ಏನಿತ್ತಲ್ಲ, ಗುಡ್ಡದ ತಪ್ಪಲಿನಲ್ಲಿತ್ತು, ಅಂದರೆ ಗುಡ್ಡಗಾಡು ಪ್ರದೇಶಕ್ಕಿತ್ತು. ಆ ಗುಡ್ಡ ದಾಟಿ ಹೆದ್ದಾರಿಗೆ ಆ ಗುಡ್ಡ ದಾಟಿಕೊಂಡು ಹೆದ್ದಾರಿಗೆ ಹೋಗ್ಬೇಕಾದ್ರೆ 5 ಕಿಲೋಮೀಟ್ರು. ಆದರೆ ರಸ್ತೆ ಇರಲಿಲ್ಲ. ಆ ಗುಡ್ಡ ದಾಟಿಕೊಂಡು ರಸ್ತೆ ಇರಲಿಲ್ಲ. ಗುಡ್ಡ ದೊಡ್ಡದಿಲ್ಲ, ರಸ್ತೆ ಇರಲಿಲ್ಲ. ಬಟ್ ಗುಡ್ಡ ದಾಟ್ಕೊಂಡು 5 ಕಿಲೋಮೀಟ್ರ್ ಆಗಿತ್ತು. ಹೆದ್ದಾರಿಗೆ ಬರಬೇಕು ಅಂದರೆ 80 ಕಿಲೋಮೀಟ್ರ್ ಸುತ್ತಾಸಿ ಬರಬೇಕಾಗಿತ್ತು. ಅನಾರೋಗ್ಯ ಪೀಡಿತ ತನ್ನ ಪತ್ನಿಯನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗದಾಗದೇ ಕಾರಣ ತನ್ನ ಪತ್ನಿಯು ನಿಧನರಾದರು. ಹೆದ್ದಾರಿಗೆ ಸೂಕ್ತ ರಸ್ತೆ ಮಾಡಿಕೊಡಿ ಎಂದು ಪದೇ ಪದೇ ಗ್ರಾಮಸ್ಥರು ಬೇಡಿಕೊಂಡರೂ ಸಹ ಎಷ್ಟೋ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಅದಕ್ಕೆ ಮಾಂಜಿಯವರೇ ಆ ಇಡೀ ಗುಡ್ಡವನ್ನೇ ಕೊರೆದು ರಸ್ತೆ ನಿರ್ಮಿಸಿದರು. ತನ್ನ ಪತ್ನಿಗಾದಂಥ ಪರಿಸ್ಥಿತಿ ಇನ್ನೂ ಇತರಿಗೆ ಬರಬಾರ್ದನ್ನೋ ಉದ್ದೇಶದಿಂದ ಇಡೀ ಗುಡ್ಡವನ್ನೇ ಕೊರೆದು ರಸ್ತೆ ನಿರ್ಮಿಸಿದರು. ಅದಕ್ಕೆ ಅವರನ್ನು ಮೌಂಟೇನ್ ಮ್ಯಾನ್ ಆಫ್ ದ ಇಂಡಿಯಾ ಎಂದು ಕರೆಯುತ್ತಾರೆ. ಓಕೆ, ಅದೇ ರೀತಿ ನಮ್ಮ ರಾಷ್ಟ್ರಪತಿಯಾಗಿದ್ದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಮಿಸೈಲ್ ಮ್ಯಾನ್ ಆಫ್ ದ ಇಂಡಿಯಾ ಎಂದು ಕರೆಯುತ್ತಾರೆ. ನಮ್ಮ ಮಕ್ಕಳಿಗೆ ಈ ಥರ ಅದರಲ್ಲ, ಯಾರಪ್ಪ ಅಂದರೆ ವರ್ಗೀಸ್ ಕುರಿಯನ್, ಜಾಧವ್ ಫಾಯಂಗ್, ಮಾಂಜಿ ಅಂತವರು ಆದರ್ಶವಾಗಿರಬೇಕು. ನೋಡಿ, ಆದರ್ಶವಾಗಿರಬೇಕು. ಆದರೆ ನಮ್ಮ ಮಕ್ಕಳಿಗೆ ಇಲ್ಲಿ ಪಾಯಿಂಟ್, ನಮ್ಮ ಮಕ್ಕಳಿಗೆ ಈಗ ಆದರ್ಶ ಆಗಿರೋದು ಮೊಬೈಲ್.
ನೋಡಿ, ಮೊಬೈಲ್ ಕೊಡಲ್ಲ ಅಂದರೆ ಅವತ್ತು ಊಟ ಮಾಡಲಾರದು ಜಗಳ. ಇದು ರೀಸೆಂಟಾಗಿ ಒಂದು ನ್ಯೂಸ್ ಆಗುತ್ತೆ, ಮೊಬೈಲು ಸರಿಯಾಗಿ ಯೂಸ್ ಮಾಡಬೇಡ ಅಂದರೆ ಸುಸೈಡ್ ಮಾಡ್ಕೊಂಡಿದ್ದೆ ನ್ಯೂಸ್ ಇದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ಎಷ್ಟೋ ಮಹಿಳೆಯರು ರೀಲ್ಸ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ಸುಸೈಡ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹೋಗ್ತಿದ್ದೆ ನಾವು? ಸಣ್ಣ ಸೂಕ್ಷ್ಮವಾದ ವಿಚಾರಕ್ಕೆ ಬುದ್ಧಿ ಹೇಳಿದರೆ ಸುಸೈಡ್ ಮಾಡ್ಕೊಂಡು ಹೋಗೋ ಲೆವೆಲಿಗೆ ಬಂದರೆ ಇನ್ನೂರು ಮುಂದೆ ಆಧುನಿಕ ಯುಗದಲ್ಲಿ ಬರುವಂಥ ದಿನಮಾನಗಳು ಯಾವ ರೀತಿ ಇರ್ಬೋದು? ಇಲ್ಲಿ ಮೊಬೈಲ್ ಮಾನಗಳು ಮಕ್ಕಳದಷ್ಟು ತಪ್ಪಿಲ್ಲ, ಇಲ್ಲಿ ನಮ್ಮದು ತಪ್ಪಿದೆ. ಫಸ್ಟ್ ನಾವು ಚಾಲೆಂಜ್ ಹಾಕೋಬೇಕು. ನಾವು ಮೊಬೈಲನ್ನು ಎಷ್ಟು ಪ್ರಮಾಣದ ಯೂಸ್ ಮಾಡ್ತೀವಿ? ನಾವು ಅತಿಯಾಗಿ ಮಕ್ಕಳ ಎದುರಿಗೆ ಹೆವಿ ಫೋನ್ ಯೂಸ್ ಮಾಡೋಕ್ಕಾದ್ರೆ ನಾವು ನಾವು ಹೆಂಗೆ ಮಾಡ್ತೀವಿ, ಮಕ್ಕಳು ಅದು ನಮ್ಮನ್ನು ಫಾಲೋ ಮಾಡ್ತವೆ. ಗಿಡ ಹೆಂಗಿರುತ್ತೆ, ಒಂದು ಗಿಡ ಇರುತ್ತೆ, ಆ ಬೇರು ಗಟ್ಟಿದ್ರೆ ಎಲ್ಲ ರೆಂಬೆ ಕೊಂಬೆಗಳು ಗಟ್ಟಿರ್ತಾವೆ. ನಾವೇ ಸರಿ ಇಲ್ಲ ಅಂದರೆ ಮಕ್ಳಿಗೆ ಬುದ್ಧಿ ಹೆಂಗೆ ಹೇಳೋಕ್ಕಾಗತ್ತೆ? ನಾವು ಫಸ್ಟ್ ಫಾಲೋ ಅಪ್ ಮಾಡ್ಕೋಬೇಕಾದ್ರೆ. ಓಕೆ, ನೋಡಿಲಿ ಮುಂದುವರೆಯೋದು. ಮೊಬೈಲ್ ಈಸ್ ಅ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದು. ಮೊಬೈಲ್ ಎಲ್ಲ ಸಂಬಂಧಗಳನ್ನು ಕಡಿದು ಹಾಕಿಬಿಟ್ಟಿದೆ. ಹೌದು, ಪ್ರಸ್ತುತ ಮೊಬೈಲ್ನ ಮೊದಲೆಲ್ಲ ಕಾಯಿನ್ ಬಾಕ್ಸ್ STD ಬೂತ್ಗೆ ಹೋಗಿ SD ಇದಕ್ಕೆ ಹೋಗಿ ರೊಕ್ಕ ಹಾಕಿ ಫೋನ್ ಹಚ್ತಿದ್ವಿ, ಒಂದೊಂದು ಕಾಯಿನ್ ಹಾಕಿ ಮಾತಾಡ್ತಿದ್ವಿ, ಎಲ್ಲರಿಗೂ ಮಾತಾಡ್ತೀವಿ. ಇವಾಗ ಅನ್ಲಿಮಿಟೆಡ್ ನೆಟ್ ಇದೆ, 5G ನೆಟ್ವರ್ಕ್ ಇದೆ, ಸಂಬಂಧಗಳು ಇಲ್ಲ. ದಿನಕ್ಕೆ 1-2 ಮಂದಿ ಜೋಡಿ ಮಾತಾಡಿದ್ರೆ ಕಷ್ಟ ಆಗಿಬಿಟ್ಟಿದೆ. ಮೊಬೈಲ್ ಬಂದ ಮೇಲೆ ಸಂಬಂಧ ಕೊಳಿದಿದೆ. ಯಾಕಂದರೆ ಈ ಸಾಮಾಜಿಕ ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲಿ ಮಗ್ನರಾಗಿಬಿಟ್ಟಿದ್ದಾನೆ. ಈಗ ಶಾಲಾ ಕಾಲೇಜಿಗೆ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಏನಂದರೆ ಈಗ ಹೋಮ್ವರ್ಕ್ ಎಲ್ಲ ಮೊಬೈಲ್ಗೆ ಬಿಡ್ತಾ ಇದ್ದಾರೆ. ಅವಾಗ ಕ್ಲಾಸ್ ಕ್ಲಾಸ್ ಇನ್ನೂ ಎಂಡ್ ಆಗುತ್ತೆ, ಬೆಲ್ ಆಗೋ ಟೈಮಿಗೆ ಬೆಲ್ ಆದಮೇಲೆ ಹೋಮ್ವರ್ಕ್ ಬರ್ತಿದ್ರು ನಮಗೆ, ನಾಳೆ ಹೋಮ್ವರ್ಕ್ ಅಂತ. ಇವಾಗ ಹಂಗಿಲ್ಲ, ಕ್ಲಾಸ್ ಬಿಟ್ಬಿಡ್ತಾರೆ, ಎಲ್ಲ ಹೋಮ್ವರ್ಕು ಮನೆಗೆ ಕಳಿಸ್ಬಿಡ್ತಾರೆ ಮೊಬೈಲಿಗೆ, ವಾಟ್ಸಪ್. ಅವ್ರಿಗೋಸ್ಕರ ನೋಡಿ, ಹಳ್ಳಿ ಕಡೆ ಅವು ದಿನಗೂಲಿ ಮಾಡುತ್ತಾ ತಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಬಿಡಲ್ಲ ಅನ್ನೋ ಸಮಸ್ಯೆ ಆಗುತ್ತೆ ಅನ್ನೋ ಸಲುವಾಗಿ ಆ ತಂದೆ ತಾಯಿಗಳು ಕಷ್ಟಪಟ್ಟು ಮೊಬೈಲ್ ಕೊಡಿಸ್ತಾರೆ. ಮೊಬೈಲ್ ಕೊಡಿಸ್ತಾರೆ. ಆ ತಂದೆ ತಾಯಿಗಳು ತಪ್ಪಲ್ಲ, ಕೊಡಿಸಿದ್ದು ಒಳ್ಳೆಯದು. ಆ ಮಕ್ಕಳು ಎದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಅಲ್ಲಿ ಮೊಬೈಲಲ್ಲೇ ಬರ್ತಿರತ್ತ ಅಂತ ಹಂಗೆ ಮುಂದೆ ಒತ್ತುಕೊಂತ ಏನು ನೋಡ್ತೀವಿ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಹೀಗಾಗಿ ಅವ್ರು ದಾರಿ ತಪ್ಪಿರ್ತಾರೆ. ಯಾರು ಹೋಮ್ವರ್ಕ್ ಮಾಡ್ತಾರೆ, ಏನು ಕೇಳಿ ಹೋಮ್ವರ್ಕ್ ಮಾಡ್ತೀವಿ ಅಂತಾರೆ, ಬಟ್ ತಂದೆ ತಾಯಿಗಳು ಅನಕ್ಷರಸ್ಥರಿರೋದ್ರಿಂದ ಅದು ಗೊತ್ತಲ್ಲ, ಅದು ಸಮಸ್ಯೆ ಆಗಿದೆ. ಹೀಗಾಗಿ ಭಾರತದಲ್ಲಿ ಪ್ರಸ್ತುತ ಏನಾಗಿದೆ ಅಂದರೆ ನೋಡಿ, ಗುಜರಾತಲ್ಲಿ ಕೋಟಾ ಅಂತ, ಇದು ರಾಜಸ್ಥಾನದಲ್ಲಿ ಕೋಟಾ ಇದೆ, ಆತ್ಮಹತ್ಯೆ ಕೇಂದ್ರ ಸ್ಥಾನ ಆಗಿಬಿಟ್ಟಿದೆ. ಅದಲ್ಲಿ ನೀಟ್ ಹೋಗ್ಕರಲ್ಲಿ ಆತ್ಮಹತ್ಯೆಗೆ ಈ ಎಕ್ಸಾಮ್ ಒಂದ ಫೈನಲ್ ಅಂದ್ಬಿಟ್ರೆ, ಎಕ್ಸಾಮ್ ಒಂದೇ ಇಂದ ನಮ್ಮ ತಂದೆಯವರೆಲ್ಲ 7ನೇ ಕಲ್ತಾರೆ, ಬಟ್ ಅವರಷ್ಟು ನಾಲೆಜ್ ನಮಗಿಲ್ಲ. ಈಗ ಶಿಕ್ಷಣ ನೋಡಿ, ಡಬಲ್ ಡಿಗ್ರಿ ಮಾಡಿರ್ತೀವಿ, ಬಟ್ ನಮಗೆ ಒಂದು ಸಣ್ಣ ಸೂಕ್ಷ್ಮವಾದ ಘಟನೆ, ಮೊಬೈಲ್ ಯೂಸ್ ಮಾಡೋಣಪ್ಪ ಅಂತೇಳಿ ಹೇಳಿದ ತಕ್ಷಣ ಸುಸೈಡ್. ನಮ್ಮ ತಂದೆ ತಾಯಿಗಳು ನಾವು ಓದುವಾಗ ಬರ್ಕೋಲ್ ತಗೊಂಡು ಊರು ತುಂಬ ಓಡ್ಸಾಡಿ ಬಿಡ್ತಿದ್ರು, ಬಟ್ ನಾವು ಅಂಜು ಮಕ್ಕಳಲ್ಲ. ಅದೇ ನಮ್ಗೆ ಒಳ್ಳೆಯದು. ಅಷ್ಟು ಹೊಡೋದು ಗಟ್ಟಿ ಆದರೆ ನಮಗೆ ಈ ಎಕ್ಸಾಮ್ ಫೇಲು ಇವೇನು ನಮ್ಗೆ ಮ್ಯಾಟ್ರ್ ಆಗಲಿಲ್ಲ. ಇದು ಒಂದು ಆದರೂ ಓಕೆ, ಆಲಿಕ್ಕಂದ್ರೆ ದುಡ್ಕೊಂತೀನಿ ಅನ್ನೋ ಮೈಂಡ್ ಸೆಟ್ ಇತ್ತು. ಬಟ್ ಇವಾಗಿನ ವಿದ್ಯಾರ್ಥಿಗಳು ನೋಡಿ, ಇವಾಗಿನ ಶಿಕ್ಷಣ ವ್ಯವಸ್ಥೆ, ನಾವು ಕಲಿತಿರುವಂಥ ವ್ಯವಸ್ಥೆ ನೋಡಿದರೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ನಿನ್ನೆ ರೀಸೆಂಟ್ ಪ್ರಜಾವಾಣಿ ಪೇಪರಲ್ಲಿ ಬಂದಿದ್ದು, ಅವನು ಸಾಫ್ಟ್ವೇರ್ ಇಂಜಿನಿಯರು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನಲ್ಲ ಅಲ್ಲೇ 37 ಲ್ಯಾಪ್ಟಾಪ್ ಕದ್ದು ಅವನೇ ಕದ್ದಾನೆ. ಇನ್ನೇನು ಮಾಡಬೇಕು? ಬೇಲಿ ಹೋದ ಹೊಲ ಮೇದವರೆಗೆ ಇನ್ನೇನು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯ ಅನ್ನೋದು ಎಲ್ಲಿದೆ? ಅದಕ್ಕಾಗಿ ಮಕ್ಕಳಿಗೆ ಮೌಲ್ಯದಿಂದ ಮೊಬೈಲ್ಗಳು ಮ್ಯಾನ್ಗಳಾಗಿಬಿಟ್ಟಿದ್ದಾರೆ. ಬದಲಾಗೋದ್ರಿಂದ ಸಂಬಂಧಗಳ ಬಗ್ಗೆ ಇಲ್ಲ. ನೋಡಿ, ಮನೆಗೆ ಯಾರ ಗೆಸ್ಟ್ ಬಂದರೆ ಅವರು ಯಾರ ಜೋಡಿ ಮಾತಾಡಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿರಲ್ಲ. ಮೊದಲ ಚಿಗವ್ವ, ಕಾಕ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಎಷ್ಟು ಜನ ಎಲ್ಲರನ್ನೂ ಮಾತಾಡ್ಸ್ತಿದ್ವಿ, ಒಂದು ಏನೋ ರೆಸ್ಪೆಕ್ಟ್ ಕೊಟ್ಟು. ಇವಾಗ ಯಾರನ್ನೂ ಮಾತಾಡ್ಸಲ್ಲ. ಒಂದು ಮೊಬೈಲ್ ಹಿಡ್ಕೊಂಡು ಈಗ ಹಿಂಗೆ ಒತ್ತಕೊಂತ ಕೂತಂದರೆ ಯಾರು ಬಂದಿದ್ದೇ ಗೊತ್ತಿರಲ್ಲ. ಅಂದರೆ ಇಲ್ಲಿ ಏನಾಗಿದೆ, ಮೊಬೈಲ್ ಮ್ಯಾನ್ಗಳಾಗಿರೋದ್ರಿಂದ ಸಂಬಂಧಗಳ ಬೆಲೆ ಅವ್ರಿಗೆ ತಿಳಿತಾ ಇಲ್ಲ. ಇದನ್ನು ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಮೊಬೈಲ್ ಎಲ್ಲ ಸಂಬಂಧನ ಕಡಿದು ಹಾಕಿಬಿಟ್ಟಿದೆ. ಎಷ್ಟೋ ಮಕ್ಕಳು ಬೆಳಗ್ಗೆ ಹಾಲು ಮಾರಿ ಪೇಪರ್ ಹಾಕಿ ಶಾಲೆಗೆ ಹೋಗುತ್ತಾರೆ. ಮಂದಿ ಪಾದರಕ್ಷೆ ಹೊಲೆದು ತಮಗೆ ಪಾದರಕ್ಷೆ ಇಲ್ಲದೆ ಶಾಲೆಗೆ ಹೋಗುವ ಮಕ್ಕಳು ಇದ್ದಾರೆ. ಇಂಥ ಮಕ್ಕಳನ್ನು ಮೇಲೆತ್ತುವ ಮನಸ್ಸು ಇರಬೇಕು. ಮಕ್ಕಳು ಅಮೇರಿಕದಲ್ಲಿದ್ದರೆ, ಯುರೋಪ್ದಲ್ಲಿದ್ದರೆ ನಾವು ಶ್ರೀಮಂತರಲ್ಲ. ಅಂದರೆ ನಮ್ಮ ಮಕ್ಕಳು, ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ನಮ್ಮ ಮಕ್ಕಳು ಸ್ವಿಟ್ಜರ್ಲ್ಯಾಂಡ್ನಾಗ ಅದರ, ಅಮೇರಿಕದಲ್ಲಿ ಅದರ, ಬೇರೆ ಬೇರೆ ದೇಶದಲ್ಲಿ ಅಂತಾರೆ. ಹೌದು ಆದರೆ ಅವರು ನಿಜವಾದ ಶ್ರೀಮಂತರಲ್ಲ. ಯಾಕೆ ಹೇಳಿ? ಎಷ್ಟೋ ಶ್ರೀಮಂತರು ನಾವು ಪ್ರಜಾವಾಣಿ ಪೇಪರಲ್ಲಿ ನೋಡಿದ್ದೀವಿ. ತಂದೆ ತಾಯಿ ಸತ್ತಾಗ ನಾವು ಬರೋಕ್ಕಾಗಲ್ಲ, ನೀವೇ ಮಣ್ಣು ಮಾಡಿಬಿಟ್ರಿ ಅಂತ ಹೇಳಿದ್ದು ಉದಾಹರಣೆಗಳಿದ್ದಾವೆ, ನಾವು ನೋಡಿದ್ದೀವಿ, ನ್ಯೂಸ್ನಲ್ಲಿ ಬಂದಿದೆ. ನಮ್ಗೆ ಟಿಕೆಟ್ ಸಿಕ್ಕಿಲ್ಲ, ನೀವು ಮಾಡಿ ಮುಗಿಸ್ಬಿಡಿ. ಇದು ಹೆಂಗೆ? ಸ್ವಂತ ಮಕ್ಕಳೇ ತಂದೆ ತಾಯಿ ಅಂತಿಮ ಕಾರ್ಯದಲ್ಲಿ ಪಾಲ್ಗೊಳ್ಳದ ಆಗದಿರುವಂಥ ಮಟ್ಟಕ್ಕೆ ಬಂದಿದೆ ಅಂದರೆ ಇಲ್ಲಿ ನಿಜವಾದ ಶ್ರೀಮಂತ ಯಾರು? ಅಭಿನವ್ ಗವಿಸಿದ್ದು ಸರ್ ಅದನ್ನೇ ಹೇಳ್ತಿದ್ದಾರೆ. ಇಲ್ಲಿ ನಿಜವಾದ ಶ್ರೀಮಂತ ಯಾರಪ್ಪ ಅಂದರೆ ದಿನ ಪೂರ್ತಿ ದುಡಿದು ಬೆಳಗ್ಗೆ 10 ಗಂಟೆ 6 ಗಂಟೆ ಎಷ್ಟು ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಆಗೋದ್ರೊಳಗೆ ಯಾವ ಮಗ ದುಡಿದುಕೊಂಡು ಮನೆಗೆ ಬಂದು ತಂದೆ ತಾಯಿ ಜೊತೆ ಆರಾಮ್ ಕುಂತ್ಕೊಂಡು ಏನು ಜೀವನ ಸಾಗಿಸ್ತಾರೆ, ಎಲ್ಲರೂ ಕೂಡ ಊಟ ಮಾಡಿ ಏನು ಮಾತುಕತೆ ಮಾಡಿ ಏನು ಮಲಗ್ತಾರಲ್ಲ, ಅವರು ನಿಜವಾದ ಶ್ರೀಮಂತರು. ನಾವೇನು ತಿಳ್ಕೊಂಬಿಟ್ಟಿದ್ವಿ, ಹೊರದೇಶದಾಗಿದ್ದರು ಶ್ರೀಮಂತರು, ಹಂಗಲ್ಲ, ನಿಜ ಅಲ್ಲ. ಈಗ ಏನಾಗ್ಬಿಟ್ಟಿದೆ, ಮಗಳು ಮನೆಯವ್ರು ಯಾರೋ ಅವ್ರನ್ನ ಕಾರ್ ತೊಗೊಂಡ್ರು, ಅದು ಜೀವನ ಅಲ್ಲ. ಅವ್ರು ಕಾರ್ ತೊಗೊಂಡು ಸುಖ ಇರ್ತಾರ, ಅದ್ರ EMI ಏನು,
ಅದಕ್ಕೆ ಮೇಂಟೆನೆನ್ಸ್ ಏನು ಹೋಗ್ಲಿಪ್ಪ, ಎಲ್ಲರೂ ಸೀಟಾಗಿ ಹೋಗ್ತಾ ಇದ್ವು, ಯಾವನಾರು ಬಂದು ಗುದ್ದಾನೆ, ನಾವು ಕರೆಕ್ಟಾಗಿ ಹೋಗ್ತಿರ್ಬೋದು, ಯಾವನಾರು ಬಂದು ಟಚ್ ಮಾಡ್ತೇನೆ, ಅದ್ರ ರಿಪೇರಿ ಖರ್ಚೇನು ಟೆನ್ಷನ್ ಅಲ್ವಾ. ಆರಾಮ್ ಹೋಗೋದು ಆರಾಮ್ ಬಂದೋದು ಅಂತ ಇಲ್ಲೇ ಇಲ್ಲ, ಡ್ರೈವಿಂಗಲ್ಲಿ ಏನಾರು ಒಂದು ಆಗ್ತಾ ಇರ್ತಾವೆ. ಹಾಗೆ ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡಬಾರ್ದು. ಸಂಬಂಧಗಳು ಮೊಬೈಲ್ ಮ್ಯಾನಗಳಿಂದ ಬದಲಾವಣೆ ಆಗುತ್ತಿರೋದೊಂದನ್ನು ಅಭಿನವ ಗವಿಸಿದ್ಧರ ಸ್ವಾಮೀಜಿ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದೇ ರೀತಿ ಮುಂದುವರಿದು ನೋಡಿ, ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕಡೆ ಹೇಳ್ತಾರೆ, ದೇವರೇ ನನಗೆ ಶಕ್ತಿ ಕೊಡು. ಯಾವ್ದ್ರ ಶಕ್ತಿಯಪ್ಪ ಅಂದರೆ, ಸ್ವಾರ್ಥದ ಎದುರು ಮಂಡಿ ಊರಿ ನಾನು ಕುಂದಬಾರದು. ಸ್ವಾರ್ಥ ಇರ್ತಲ್ಲ, ಅದು ಇವ್ರದ್ದು ಮಂಡಿ ಊರನ್ನ ಕುಂದಬಾರದು ಅಂತ ಶಕ್ತಿ ಕೊಡು. ಬಡವರ ಕಣ್ಣೀರು ಹೊರಿಸುವ ಅವಕಾಶ ಕೊಡು, ಅಂದರೆ ಅವಕಾಶ ವಂಚಿತರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡುವಂಥ ಶಕ್ತಿ ಕೊಡು. ಅವ್ರಿಗೆ ಸಹಾಯ ಮಾಡ್ಬೇಕು ನಾನು, ಅಂಥ ಶಕ್ತಿ ನನಗೆ ಕೊಡು. ಅಂದರೆ ನಾನು ಬಲಿಷ್ಠ ಮಾಡೋ, ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಓಕೆ. ಕಣ್ಣೀರಿಗೆ ಕರಗುವ ಹೃದಯ ಕೊಡು. ಅಂದರೆ ಕಣ್ಣೀರಿಗೆ ಅಂದರೆ ಎಲ್ಲ ಕಷ್ಟಕ್ಕೆ ಕರಗುವ, ಕಣ್ಣೀರು ಅಂದರೆ ಕಷ್ಟದಲ್ಲೇ ಕಣ್ಣೀರು ಬರ್ತದಲ್ಲ, ಏನಾರ ಸಮಸ್ಯೆ ಇದೆ, ಕಣ್ಣೀರಿಗೆ ಕರಗುವ ಶಕ್ತಿ ಕೊಡು ಎಂದು ಹೇಳುತ್ತಾರೆ. ಈ ರೀತಿ ಮಕ್ಕಳನ್ನು ಬೆಳೆಸಬೇಕು, ದುಡಿಯೋದನ್ನು ಕಲಿಸಬೇಕು. ಎಷ್ಟು ದುಡಿಬೇಕಂದ್ರೆ, ಭೂಮಿ ತಾಯಿಯೇ ಸಾಕಪ್ಪ ಸಾಕು, ನಾನು ದಣಿದಿದ್ದೇನೆ, ಸ್ವಲ್ಪ ಸುಮ್ಮನಿರು ಅಂತ ಹೇಳಬೇಕು. ಹಾಗೆ ದುಡಿಯಬೇಕು, ದುಡಿದು ಒಂದು ಸುಂದರ ಬದುಕು ಕಟ್ಟಿಕೊಳ್ಳಬೇಕು. ಸ್ನೇಹಿತರೆ ನೋಡಿ, ಇದರಲ್ಲಿ ಎಷ್ಟು ಅರ್ಥಗರ್ಭಿತ, ಜೀವನಕ್ಕೆ ಎಲ್ಲಿ ಸಿಗಲಿ ಅದು, ಯಾವ ಬುಕ್ ತೊಗೊಂಡು ಏನು ಓದಬೇಕು, ಎಲ್ಲಿ ಹುಡುಕಾಡೋ ಇಂಥ ಮಾಹಿತಿ ಇಲ್ಲ. ಜಸ್ಟ್ ಒಂದು ದಿವಸ ಡೈಲಿ ಒಂದು 5 ರೂಪಾಯಿ ಪೇಪರ್ ಆಗ್ಬೋದು, ಅದರಲ್ಲಿ ಎಷ್ಟು ಅರ್ಥಗರ್ಭಿತವಾದ ವಾಕ್ಯ ಬಂದಿದೆ. ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳಿ. ಮೊಬೈಲ್ ಬಳಕೆಯ ನಿಮ್ಮ ಮಕ್ಕಳ ಮೇಲೆ ಒಂದು ಗಮನವಿರಲಿ, ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ. ಯಾಕೆಂದರೆ ಮೊಬೈಲ್ ಅನ್ನೋದು ಇಡೀ ಸ್ವರ್ಗದ ಒಂದು ಸಮುದ್ರ, ಅದು ಏನು ಬೇಕಾದ್ರೂ ಸಿಗ್ತದೆ, ಅದನ್ನೇನು ಅಬ್ಸರ್ವೇಷನ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನಿಮ್ಮ ಮಕ್ಕಳಿಗೆ ಹೇಳಿ, ಅವರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಮಾಡೋದ್ರಿಂದ ಮೊಬೈಲ್ ಆಗೋದನ್ನು ತಪ್ಪಿಸುತ್ತಾ, ಮೊಬೈಲ್ ಬಳಸುತ್ತಾ ಮನುಷ್ಯರಾಗಿ ಬದಲಾಗುತ್ತಾ ನಮ್ಮ ಸಂಬಂಧ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತೇಳಿ ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವ ನುಡಿ ಬೆಳಗು ಅಂತೇಳಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ಅವರ ನುಡಿ ವಾಚನವನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ತಮ್ಮೆಲ್ಲರಿಗೂ ಒಳ್ಳೆಯದಲ್ಲ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ.